ಮೇಲೆ ಅಜ್ಜ ಹಾಗೂ ನಾಯಿಯ ಜೊತೆಗೆ ಹಾಯಾಗಿ ನಿನ್ನಿಂದಲೇ ಬೆಳಕು, ನಿನ್ನಿಂದಲೇ ಖುಷಿಯು, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ. ನಗರದ ಎತ್ತರ ಭಾಗದಿಂದ ಹೈಡಿ ತನ್ನ ಊರಿನ ಬೆಟ್ಟಗಳನ್ನ ನೋಡ್ಬೋದು ಅನ್ಕೊಳ್ತಾಳೆ. ಡೌಟೇ ಬೇಡ, ಅದು ಕಥೆಡ್ರಲ್ ಬೆಲ್ಲಿರೋ ಜಾಗದಲ್ಲಿ. ಮನೇಲಿ ಯಾರಿಗೂ ಗೊತ್ತಾಗ್ದೇ ಇರೋ ಹಾಗೆ ಗಂಟೆ ಗೋಪುರಕ್ಕೆ ಹೋಗ್ತಾಳೆ. ಅಷ್ಟು ಎತ್ತರಕ್ಕೆ ಹೋದ್ರೂ ಬೆಟ್ಟ ಕಾಣಿಸ್ದೇ ಇರೋದ್ರಿಂದ ಅವಳಿಗೆ ಬೇಜಾರಾಗತ್ತೆ. ಬೆಟ್ಟ ಗುಡ್ಡ ಎಲ್ಲಿ ಹೋಯ್ತು? ಖುಷಿ ವಿಚಾರ ಏನು ಅಂದ್ರೆ ಅವಳಿಗೆ ಒಬ್ಬ ಸ್ನೇಹಿತ ಸಿಗ್ತಾನೆ, ರೂಟಿ ದ ಬ್ಯಾರಲ್ ಆರ್ಗನ್ ಪ್ಲೇಯರ್. ಮಿಸ್ ರಾಟನ್ ಮ್ಯಾಯರ್ಗೆ ಗೊತ್ತಾಗ್ದೇ ಇರೋ ಹಾಗೆ 2 ಬೆಕ್ಕಿನ ಮರಿಗಳನ್ನ ತಗೊಂಡ್ ಬರ್ತಾಳೆ. ಕ್ಲಾರಾ ಈಗ ನ್ಯಾಪ್ ತಗೊಳ್ಳೇಬೇಕಾ ಮಿಸ್? ಕ್ಲಾರಾ ರೆಸ್ಟ್ ಮಾಡ್ಲೇಬೇಕು ಅಡ್ಲೈಡ್. ಈ ಮನೇಲಿ ಇರ್ಬೇಕು ಅಂದ್ರೆ ರೂಲ್ಸ್ ಫಾಲೋ ಮಾಡ್ಲೇಬೇಕು. ವಿಷಯ ಏನು ಅಂದ್ರೆ ಮಿಸ್, ನಂಗೆ ಸುಸ್ತೇ ಆಗ್ತಾ ಇಲ್ಲ. ಹೈಡಿ ಜೊತೆ ನಾನ್ ರೂಮಲ್ಲೇ ಓದ್ಬೋದು. ಮಲ್ಗೋದು ಓದೋದು ಒಂದೇ ಅಲ್ವಾ? ಆದ್ರೆ ಕ್ಲಾರಾ, ನೀನ್ ರೆಸ್ಟ್ ಮಾಡ್ಬೇಕಲ್ಲ. ನಿನ್ ತಂದೆ ಕೇಳಿದ್ರೆ ನಾನೇನ್ ಹೇಳಿ? ಹೊಸ ಫ್ರೆಂಡ್ ಜೊತೆ ನಾನ್ ಖುಷಿಯಾಗಿರೋದು ನೋಡಿದ್ರೆ ಅಪ್ಪಂಗೂ ಖುಷಿ ಆಗುತ್ತೆ ಅಲ್ವಾ ಮಿಸ್? ಇವತ್ ಬೆಳಗ್ಗೆ ಸ್ವಲ್ಪ ನಿದ್ದೆ ಮಾಡಿರೋದ್ರಿಂದ ನಾನು ಅಲೋ ಮಾಡ್ತಾ ಇದ್ದೀನಿ. ಇದು ಇವತ್ತಿಗ್ ಮಾತ್ರ. ಹಾಸಿಗೆ ಮೇಲೆ ಕುತ್ಕೊಂಡೆ ಓದ್ತಾ ಇರ್ಬೇಕು. ನಿದ್ದೆ ಬಂದ್ರೆ ಅಲ್ಲೇ ಮಲಗ್ಬೇಕು. ಹೇಳಿದ ಅರ್ಥ ಆಯ್ತು ಅಲ್ವಾ? ಸರಿ ಮಿಸ್. ಥ್ಯಾಂಕ್ ಯು ಹೈಡಿ. ಒಂದ್ ನಿಮಿಷ ಇರು ಕ್ಲಾರಾ. ಎಲ್ಲಕ್ ಹೋಗ್ತಿದ್ಯಾ ನೀನು? ಅದು ಸರ್ಪ್ರೈಸ್. ಜಲ್ಜಾ ಜಲ್ಜಾ, ಈ ಪ್ಲೇ ಹೋಗೋದಕ್ಕೆ ನನ್ನ ಹತ್ರ 2 ಟಿಕೆಟ್ಗಳಿವೆ. ನನ್ ಜೊತೆ ನೀನು ಬರ್ತೀಯಾ? ಏನ್ ಸಂಕೋಚ ಪಡ್ತೀವ ಸೆಬಾಸ್ಟಿಯನ್? ನೇರವಾಗಿ ಕೇಳು ಅವಳನ್ನ. ಸಾಕ್ಸ್ ಸ್ಟಾರ್. ಓ ಹೈಡಿ, ಎಷ್ಟು ಒಳ್ಳೆ ಐಡಿಯಾ ಇದು. ಓದಕ್ಕಿಂತ ಇದೇನೆ ಮಜವಾಗಿರುತ್ತೆ ಅಂತ ಅನಿಸ್ತು. ಸಾಕ್ಸ್. ಓ, ನಾನು ಮಿಸ್ ಮಾಡ್ಕೊಂಡೆ. ನೀನ್ ಎಷ್ಟು ಮುದ್ದಾಗಿದ್ಯಾ. ಸೆಬಾಸ್ಟಿಯನ್ಗೆ ಚಿಕ್ಕಮ್ಮ ಅಂದ್ರೆ ಇಷ್ಟ ಅನ್ಸುತ್ತೆ. ಓ ಹೌದಾ? ಅದೇನು ಅಂತ ಹೇಳು. ಅವ್ರನ್ನ ಯಾವ್ದೋ ಡ್ರಾಮಾ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾರೆ. ನಾನ್ ಊರಿಗೆ ಹೋಗಕ್ ಮುಂಚೆನೆ ಅವ್ರು ಹೋಗ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಒಬ್ರನ್ನೊಬ್ರು ಇಷ್ಟ ಪಡ್ತಾ ಇದಾರೋ ಇಲ್ವೋ ಅಂತ ನನಗ್ ಗೊತ್ತಾಗುತ್ತೆ. ಏನು, ನೀನಿಲ್ಲಿ ಇರಲ್ವಾ? ಹೌದು, ತಾತನ ಹತ್ರ ವಾಪಸ್ ಹೋಗ್ಬೇಕು. ಅವ್ರು ತುಂಬಾ ಒಂಟಿಯಾಗಿದ್ದಾರೆ ಅಲ್ಲಿ. ಆದ್ರೆ ನೀನಿಲ್ಲ ಅಂದ್ರೆ ನಾನು ಒಂಟಿಯಾಗ್ಬಿಡ್ತೀನಿ. ನೀನ್ ಶಾಶ್ವತವಾಗಿ ನನ್ ಜೊತೆನೆ ಇರ್ಬೇಕು. ಮಿಸ್ ರಾಟನ್ ಮಾಯರ್ ಹಾಗೆ ಹೇಳಿದ್ರು. ಇಲ್ಲ, ಅವರೆಲ್ಲೋ ಸುಳ್ಳು ಹೇಳಿದ್ದಾರೆ ಅನ್ಸುತ್ತೆ. ಚಿಕ್ಕಮ್ಮ ನನ್ನ ಸ್ವಲ್ಪ ದಿನಕ್ಕೆ ಮಾತ್ರ ಕರ್ಕೊಂಡ್ ಬಂದಿರೋದು. ಸ್ಟಾರ್, ಎಲ್ಲಿ ಹೋಗ್ತಾ ಇದ್ಯಾ? ಈ ತರ ಜಾಸ್ತಿ ಆಡಿಸ್ಬೇಡ. ಸಾಕ್ಸ್ ಇಲ್ಲೇ ಎಲ್ಲೂ ಇರ್ತಾನೆ, ನಾನ್ ಹುಡುಕ್ತೀನಿ. ಸಾಕ್ಸ್ 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 ಕಿಡಿ 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 ಕಿಡಿ, ಎಲ್ಲಿದ್ಯಾ? ಸಾಕ್ಸ್ ಕಿಡಿ ಕಿಡಿ ಕಿಡಿ, ಸಾಕ್ಸ್ ಸಾಕ್ಸ್. ಕಳ್ಳ ಇಲ್ಲಿದ್ಯಾ? ತರ್ಲೆ ಕಳ್ಳ. ಸಾಕ್ಸ್ ಬಾ ಇಲ್ಲಿ ಪುಟ್ಟ. ಕ್ಲಾರಾ, ಅಡ್ಲೈಡ್, ಇಲ್ಲೇನ್ ನಡೀತಾ ಇದೆ? ಇಲ್ಲಿ ಕೂತು ಓದ್ಕೋಬೇಕಾಗಿತ್ತು ಅಲ್ವಾ ನೀವು? ಅಕ್ಷಿ, ಬೆಕ್ಕ. ಕ್ಲಾರಾ, ಇದೇನಿದು? ಶೋ 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 ಶೋ. ಸೆಬಾಸ್ಟಿಯನ್, ಸೆಬಾಸ್ಟಿಯನ್. ಜಟ್ಟ, ಹೇಳು ಸೆಬಾಸ್ಟಿಯನ್. ಇವತ್ತು ನಾನು ನೀನು ಸೆಬಾಸ್ಟಿಯನ್, ಮೇಲ್ಗಡೆ ಬಾ. ಸೆಬಾಸ್ಟಿಯನ್. ಅಡ್ಲೈಡ್,
ಆ ಪ್ರಾಣಿನ ಈಗ್ಲೇ ಕೆಳಗಡೆ ಬಿಟ್ಬಿಡು. ಅಕ್ಷಿ! ಕೆಳಗ್ ಬಿಡು ಅಂತಂದೆ. ಎಷ್ಟು ಗಲೀಜಾಗಿದೆ, ನಿನ್ ಆರೋಗ್ಯ ಹಾಳಾಗುತ್ತೆ ಅಕ್ಷಿ. ಆದ್ರೆ ಇವನು ಚೆನ್ನಾಗಿದ್ದಾನೆ ನೋಡಿ. ಇವನ್ ಹೆಸರು ಸಾಕ್ಸ್. ದೂರ ದೂರ. ಮಿಸ್ ಯಾಕೆ ಏನಾಯ್ತು? ಸೆಬಾಸ್ಟಿಯನ್, ಅಲ್ಲಿರೋ ಪ್ರಾಣಿನ ಎತ್ಕೊಂಡು ಈಗ್ಲೇ ಆಚೆ ಹೋಗೋ, ಈಗ್ಲೇನೆ. ಎಷ್ಟು ಗಲೀಜಾಗಿದ್ದಾವೆ. ಇವ್ರನ್ನ ನೋಡ್ಕೊಳಕ್ ಯಾರು ಇಲ್ಲ, ಒಂಟಿಯಾಗಿ ಹೋಗ್ತಾರೆ. ಐ ಆಮ್ ಸಾರಿ ಹೈಡಿ, ನಾನು ಅದನ್ನ ತಗೊಳ್ಳೇಬೇಕು. ಆದ್ರೆ ಬೆಕ್ಕಿನ ಮರಿನ ಯಾರಿಲ್ಲಿ ಕರ್ಕೊಂಡ್ ಬಂದಿದ್ದು? ಏನಂದ್ರೆ ನಾನೇ. ಆ ಬೆಕ್ಕಿನ ಮರಿ ನಿನಗೆ ಎಲ್ ಸಿಕ್ತು ಅಡ್ಲೈಡ್? ಅದು ಆ ಬೆಲ್ ಟವರ್ ಅಲ್ಲಿ ಸಿಕ್ತು ಮಿಸ್. ಏನು ಬೆಲ್ ಟವರ್ ಅಲ್ಲ? ನೀನು ಆಚೆ ಹೋಗಿದ್ಯಾ? ಯಾರ ಜೊತೆಗೆ? ಯಾರು ಇಲ್ಲ, ನಾನು ಒಬ್ಳೆ ಹೋಗಿದ್ದೆ. ಏನು ಮನೆ ಬಿಟ್ಟು ಒಬ್ಳೆ ಹೋಗಿದ್ಯಾ? ಅದು ಪರ್ಮಿಷನ್ ಇಲ್ದೇನೆ? ಅವಳು ಹುಷಾರಾಗಿ ಹೋಗಿದ್ಲು, ಅವಳಿಗೇನೂ ಆಗಿಲ್ಲ. ನಾನ್ ನಿನಗೆ ಹೇಳಿದ್ದೆ ಕ್ಲಾರಾಗಿಳು ಸೂಟ್ ಆಗಲ್ಲ ಅಂತ. ನಡಿ ಅಡ್ಲೈಡ್, ನಿನಗೀಗ ಶಿಕ್ಷೆ ಕೊಡೋ ಸಮಯ ಬಂದಾಗಿದೆ ಅಂತ ಅನ್ಸುತ್ತೆ. ಎಷ್ಟು ಹೇಳಿದ್ರು ಮನೆ ರೂಲ್ಸ್ ನ ಫಾಲೋ ಮಾಡೋದೇ ಇಲ್ಲ ನೀನು. ಮಿಸ್ ಬೇಡ ಪ್ಲೀಸ್. ಇಡೀ ದಿನ ನೀನು ಈ ಕೋಣೆ ಒಳಗಡೆನೆ ಇರ್ಬೇಕು. ಇನ್ನ ಆಗ್ಲಾದ್ರೂ ನಿನಗೆ ನೀನ್ ಮಾಡಿದ ತಪ್ಪೇನು ಅಂತ ಗೊತ್ತಾಗುತ್ತೆ. ಹೀಗೆಲ್ಲ ಮಾಡಕ್ ನನಗಿಷ್ಟ ಇಲ್ಲ ಅಡ್ಲೈಡ್. ಈಗ ಇದೇ ನಿಮ್ಮನೆ, ಇಲ್ಲಿ ಹೇಗಿರ್ಬೇಕು ಅನ್ನೋದನ್ನ ನೀನು ಕಲೀಲೇಬೇಕು. ಈ ಶಿಕ್ಷೆ ನೀನ್ ಒಳ್ಳೇದಕ್ಕೆ. ಬಾಗ್ಲು ತೆಗೀರಿ, ನನ್ನ ಕ್ಷಮಿಸ್ಬಿಡಿ. ನನ್ ಮತ್ತೆ ಈ ತರ ಮಾಡಲ್ಲ. ಒಳಗಡೆನೆ ಇದಾವ. ಕ್ಲಾರ ಆರೋಗ್ಯಕ್ಕೆ ಇದು ಸ್ವಲ್ಪನೂ ಒಳ್ಳೇದಲ್ಲ. ಅವ್ರಪ್ಪಂಗ್ ಗೊತ್ತಾದ್ರೆ ಅಷ್ಟೇನೆ. ಇಲ್ಲಾದ್ರೂ ದೂರ ಹೋಗಿ ಇವುಗಳನ್ನ ಬಿಟ್ ಬಂದ್ಬಿಡು. ಅರ್ಥ ಆಯ್ತು ಅಲ್ವಾ? ಆ ರೀತಿ ಮಾಡೋದ್ ಬೇಡ ಅನ್ಸುತ್ತೆ ಮಿಸ್. ಹಾಗೆಲ್ಲ ಮಾಡ್ಬೇಡಿ ಪ್ಲೀಸ್, ಆಚೆ ಬಿಡಿ. ಅರ್ಥ ಆಯ್ತು ಅಲ್ವಾ? ಸರಿ ಮಿಸ್. ಬೇಡ. ಸಾಕ್ಸ್ ಸ್ಟಾರ್. ಡೇಟಾ ಯಾಕೆ ಏನಾಯ್ತು? ಇನ್ನೇನು ಸರಿ ಮಾಡಕ್ಕಾಗಲ್ಲ. ಚಿಂತೆ ಬೇಡ, ಎಲ್ಲನೂ ಸರಿ ಹೋಗುತ್ತೆ ಆಯ್ತಾ? ಹೇಗ್ ಸರಿ ಹೋಗುತ್ತೆ? ಮಿಸ್ ರಾಟನ್ ಮಾಯರ್ ಹೈಡಿನ ದ್ವೇಷಿಸ್ತಾರೆ. ಹೈಡಿಗೆ ಬೆಟ್ಟದಲ್ಲಿದ್ದು ಅದೇ ಜೀವನ ಹೋಗಿದೆ, ಇಲ್ಲಿ ಕಷ್ಟ ಆಗ್ತಿದೆ. ಇದೆಲ್ಲ ನಂದೇ ತಪ್ಪು. ನಿನಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಕ್ಲೋರಾ ಈಗ ತುಂಬಾ ಹುಷಾರಾಗಿದ್ದಾಳೆ, ಮತ್ತೆ ಅದಕ್ಕೆ ಕಾರಣ ಹೈಡಿ. ಮಿಸ್ ರಾಟನ್ ಮೇರ್ಗೂ ಇದು ಗೊತ್ತಾಗಿದೆ ಅನ್ಸುತ್ತೆ. ಹೈಡಿ ಒಳ್ಳೆದರೆ ಮಾಡ್ತಿದ್ದಾಳೆ, ಅವಳು ಇಲ್ಲೇ ಇರ್ತಾಳೆ ಆಯ್ತಾ? ನೀನೆ ನೋಡು. ಆ ವಿಷಯನ ನಾನು ಅವಳಿಗಿನ್ನೂ ಹೇಳೇ ಇಲ್ಲ. ಪ್ರಯತ್ನ ಪಟ್ಟೆ, ಆದ್ರೆ ನನ್ ಕೈಲಾಗ್ಲಿಲ್ಲ. ಅವಳು ತುಂಬಾ ಬೇಜಾರಾಗುತ್ತೆ. ಮಿಸ್ ರಾಟನ್ ಮಾಯರ್ ಇಲ್ಲೇ ಇರೋಕೆ ಜಾಗ ಕೊಟ್ರೆ ಅವಳು ಶಾಶ್ವತವಾಗಿ ಇಲ್ಲೇ ಇರ್ಬೇಕಾಗತ್ತೆ ಅಲ್ವಾ? ಹಾಗಾದ್ರೆ ಈ ವಿಷಯವಾಗಿ ನೀನ್ ಅವಳ ಹತ್ರ ಮಾತಾಡ್ಲೇಬೇಕು. ಮಾತಾಡಿದ್ರೆ ಒಳ್ಳೇದು. ಸರಿ, ನಾನು ಅವಳ ಹತ್ರ ಈಗ್ಲೇ ಮಾತಾಡ್ತೀನಿ. ಈಗಾಗಲ್ಲ ಆಯ್ತಾ? ಮಿಸ್ ರಾಟನ್ ಮೇರೊಳಗೆ ಪನಿಷ್ಮೆಂಟ್ ಕೊಟ್ಟು ಸೆಲ್ಲರ್ ಒಳಗೆ ಹಾಕಿದ್ದಾರೆ ಮಧ್ಯಾಹ್ನದವರೆಗೂ. ಇದೇನ್ ಪನಿಷ್ಮೆಂಟ್ ಇದು? ಅವಳಿನ್ನು ಪುಟ್ಟ ಹುಡುಗಿ, ಅವಳಗ್ ತುಂಬಾ ಭಯ ಆಗುತ್ತೆ. ಈ ಬೆಕ್ಮರಿಗಳನ್ನ ಬಿಡ್ತಾ ಇರೋದಕ್ಕೆ ಅವಳಿಗೆ ಬೇಜಾರಾಗಿದೆ ಅನ್ಸುತ್ತೆ. ಅವಳಿಗೆ ಹೇಗಾದ್ರೂ ಸಮಾಧಾನ ಮಾಡ್ಬೇಕು. ಇವತ್ ರಾತ್ರಿ ಹೇಗಾದ್ರೂ ಹೈಡಿ ಹತ್ರ ಮಾತಾಡು. ಅದು ನಿಜಾನೇ. ಈಗ ನನಗಿಷ್ಟ ಇಲ್ಲದೆ ಹೋದ್ರೆ ಒಂದ್ ಕೆಲ್ಸನ ಮಾಡ್ಲೇಬೇಕು. ಏನು ಮಾಡಕ್ಕಾಗಲ್ಲ. ಎಲ್ಲ ಮುಗ್ದೋಯ್ತು ಅಂತ ಅನ್ಕೊಂಬೇಡ ಆಯ್ತಾ? ನಾನ್ ನಿನಗೆ ಆಮೇಲೆ ಸಿಗ್ತೀನಿ.
ಹೈಡಿ, ನೀನ್ ಕೆಳಗಡೆ ಏನ್ ಮಾಡ್ತಿದ್ಯಾ ಅಲ್ಲಿ? ನನ್ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಮಿಸ್ ರಾಟನ್ ಮ್ಯಾರ್ ಇದಾರಲ್ಲ, ಅವರಿಗೆ ಬೆಕ್ಕಿನ ಮರಿಗಳು ಸಿಕ್ಬಿಟ್ವು. ಓ, ನಾನು ಇಲ್ಲಿಂದ ಆಚೆ ಹೋಗಿ ಅವ್ರನ್ನ ಕಾಪಾಡ್ಬೇಕು, ಎಲ್ಲೋ ದೂರ ಕರ್ಕೊಂಡು ಹೋಗಿ ಬಿಟ್ ಬರ್ಬೇಕು ಅಂತ ಮಾತಾಡ್ತಾ ಇದ್ರು. ಅದಂತೂ ಭಯಂಕರ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ನೀನ್ ನನಗೆ ಹೆಲ್ಪ್ ಮಾಡಕ್ ಆಗುತ್ತಾ? ಜೆಟಾ, ನೀನ್ ಇಲ್ಲಿ ಕೆಲಸ ಮಾಡೋದು ಕೇಳಿಸ್ತು. ಮಿಸ್, ನಾವೀಗ ಒಂದ್ ಸ್ವಲ್ಪ ಮಾತಾಡ್ಬೇಕು. ಅಲ್ಲೇ ಕೂತ್ಕೋ. ಜೇಟಾ, ನನಗ್ ಗೊತ್ತು ಆಡ್ಲೈಡ್ ನಿನ್ನ ತೀರ್ ಹೋಗಿರೋ ಅಕ್ಕನ ಮಗಳು ಅಂತ. ನಿನಗೆ ಅವಳ ಮೇಲೆ ತುಂಬಾ ಪ್ರೀತಿ ಇದೆ ಅಂತಾನೂ ಗೊತ್ತು. ಹೌದು, ಅದು ನಿಜಾನೇ. ಕ್ಲಾರಾಗೆ ಅವಳು ಬಂದಾಗಿಂದ ಎಷ್ಟು ಸಂತೋಷ ಆಗಿದೆ ಅನ್ನೋದು ಕೂಡ ನನಗ್ ಗೊತ್ತು. ಆದ್ರೆ ಜೇಟಾ, ಏನಾಯ್ತು? ನೀವು ನಮ್ಮನ್ನ ಮನೆಗ್ ವಾಪಸ್ ಕಳಿಸ್ತೀರಾ? ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನಿನ್ ಅಗತ್ಯ ಇಲ್ಲಿದೆ ನಮ್ಗೆ. ಆಡ್ಲೈಡ್ ಇಲ್ಲಿ ಬಂದಾಗಿಂದ ಕ್ಲಾರಾ ಕೂಡ ತುಂಬಾ ಸಂತೋಷವಾಗಿದ್ದಾಳೆ. ಆದ್ರೆ ಆ ಹುಡುಗಿ ಇಲ್ಲಿ ಸರಿಯಾಗಿ ವರ್ತಿಸೋದ್ನ ಕಲಿಬೇಕು. ಆದಷ್ಟು ಬೇಗ ಕಲೀಲಿಲ್ಲ ಅಂತಂದ್ರೆ ನನಗ್ ಬೇರೆ ದಾರಿ ಉಳಿಯೋದೇ ಇಲ್ಲ. ಅರ್ಥ ಆಯ್ತು ಅಲ್ವಾ ನಿನ್ಗೆ? ಎಸ್ ಮಿಸ್, ನಾನ್ ಹೈಡಿ ಹತ್ರ ಮಾತಾಡ್ತೀನಿ. ಗುಡ್. ಕ್ಲೋರಾ, ಕ್ಲೋರಾ, ಕ್ಲೋರಾ. ಹೈಡಿ ಕರೀತಿದ್ದಾಳೆ. ಅಯ್ಯೋ ಇಲ್ಲ. ರೂಟಿ, ಕ್ಲಾರನ್ ಮಾತಾಡಿಸ್ತೀಯಾ? ಇವಾಗೆಲ್ಲ ಸರಿ ಹೋಗುತ್ತೆ, ಟೆನ್ಷನ್ ಮಾಡ್ಕೋಬೇಡ. ಆದಷ್ಟು ಬೇಗ ಕ್ಲಾರಾ ಕೀ ತಗೊಂಡ್ ಕೆಳಗ್ ಬರ್ತಾಳೆ. ಇನ್ ಸ್ವಲ್ಪ ದೂರ ಅಷ್ಟೇ, ನಾನ್ ಹೋಗೋಳ್ನ ಕರ್ಕೊ ಬಂದ್ಬಿಡ್ತೀನಿ. ಥ್ಯಾಂಕ್ ಯು ರೂಡಿ. ಓ, ಅದು ಸಾರಿ, ನಾನು ವಿಂಡೋ ಹೊಡೆದಾಕ್ಬಿಟ್ಟೆ. ವಿಂಡೋ? ಯಾವ ವಿಂಡೋ? ಸೆಬಾಸ್ಟಿಯನ್, ಸೆಬಾಸ್ಟಿಯನ್. ಕ್ಲಾರಾ, ಏನಾಯ್ತು? ನಾನು ಕೋರ್ಟ್ಯಾರ್ಡ್ಗೆ ಹೋಗೋಣ ಅನ್ಕೊಂಡೆ ಮಿಸ್. ಮತ್ತೆ ಇವತ್ ವಾತಾವರಣನೂ ಚೆನ್ನಾಗಿದೆ. ಈಗ ಸದ್ಯಕ್ಕೆ ಸೆಬಾಸ್ಟಿಯನ್ ಮನೇಲಿಲ್ಲ. ಅವನಿಲ್ಲಿಗೆ ವಾಪಸ್ ಬಂದ್ಮೇಲೆ ಕರ್ಕೊಂಡು ಹೋಗ್ತಾನೆ. ಅವ್ರು ಬರೋದು ತಡ ಆಗ್ಬೋದು ಮಿಸ್. ಓ, ಆಚೆ ಹೋದ್ರೆ ಮೂಡ್ ಸರಿ ಹೋಗ್ಬೋದು ಅನ್ಕೊಂಡೆ. ಹೇಗೂ ನನ್ ಜೊತೆ ಹೈಡಿ ಆಟ ಆಡಕ್ಕೆ ಇಲ್ವಲ್ಲ. ಥ್ಯಾಂಕ್ ಯು ಡೆಟಾ. ಅಯ್ಯೋ, ಪರವಾಗಿಲ್ಲ ಮಿಸ್. ಮಿಸ್, ನನಗ್ ಹೊರಗ್ ಸ್ವಲ್ಪ ಚಳಿ ಆಗ್ಬೋದು. ನನ್ ರೂಮಿಂದ ಸ್ವಲ್ಪ ಶಾಲ್ ತಂದ್ಕೊಡ್ಬೋದಾ? ಸರಿ, ಹಾಗಿದ್ರೆ ಕ್ಲಾರಾ. ಮಿಸ್ ಕ್ಲಾರಾ, ನನಗೆ ಭಯಾನೇ ಆಗೋಯ್ತು. ನೀವು ಬಂದಿದ್ದೆ ಗೊತ್ತಾಗ್ಲಿಲ್ಲ. ಈ ಫೋರ್ಕ್ ಏನಕ್ಕೆ ಯೂಸ್ ಮಾಡ್ತಾರೆ? ಇದು ತುಂಬಾನೇ ದೊಡ್ಡದಾಗಿದೆ. ಇದು ರಸ್ಟ್ಗೆ ಓವನ್ ಅಲ್ಲಿ ಕುಕ್ ಮಾಡಕ್ ಬಳಸ್ತಾರೆ. ಓ ಹೌದಾ? ಇಲ್ಲಂತೂ ತುಂಬಾನೇ ಪಾತ್ರೆಗಳೆಲ್ಲ ಇದೆ. ನಿಮಗ್ ಟೀ ಕೊಡ್ಲಾ ಮಿಸ್ ಕ್ಲಾರಾ? ಸರಿ, ಕೊಡಿ ಡೇಟಾ. ಜೇಟಾ, ನಿನಗೇನಾದ್ರೂ? ಕ್ಲಾರಾ, ಇದನ್ನೆಲ್ಲ ಮುಟ್ಬಾರ್ದು ಕ್ಲಾರಾ. ಇದು ಶಾಪ್ ಆಗಿ ಡೇಂಜರಸ್ ಆಗಿದೆ.
ಹೈಡಿ, ಕ್ಲಾರಾ, ಅಲ್ಲೇನ್ ಮಾಡ್ತಾ ಇದೀಯಾ? ನಾನು ಇಲ್ಲಿರೋ ಹೂಗಳನ್ನ ನೋಡ್ತಿದ್ದೆ ಮಿಸ್. ಹೈಡಿ, ನಾನು ಇಲ್ಲೇ ಇದ್ದೀನಿ ಕ್ಲಾರಾ. ಕ್ಲಾರಾ, ಟೀ ಕುಡಿಯಕ್ ಬಾ. ಎಸ್ ಮಿಸ್. ಓ ಥ್ಯಾಂಕ್ ಯು ಕ್ಲಾರಾ. ಕೆನಲ್ ಬಂದು ಈ ಕಡೆ. ನಾ ಹೋಗೋದ್ ತಡ ಆಗಲ್ಲ ತಾನೆ? ಇನ್ನೊಂದ್ ನಿಮಿಷದಲ್ಲಿ ನಾವ್ ಅಲ್ಲಿರ್ಬೋದು. ನಾವ್ ಆದಷ್ಟು ಬೇಗ ಅಲ್ಲಿಗೆ ಹೋಗ್ಬೇಕು. ಬಾ ಹೈಡಿ, ಈ ಕಡೆ. ತಡ ಮಾಡ್ಬಿಟ್ಬೇ ರೂಡಿ. ಮಿಸ್ ಹೈಡಿ, ನೀನಿಲ್ಲೇನ್ ಮಾಡ್ತಿದ್ಯಾ? ನೀನು ಮನೇಲಿರ್ಬೇಕಾಗಿತ್ತು ತಾನೇ? ನೀನ್ ಹೀಗ್ ಯಾಕೆ ಮಾಡ್ದೆ ಸೆಬಾಸ್ಟಿಯನ್? ಅವ್ರನ್ನೆಲ್ಲಾದ್ರೂ ಬಚ್ಚಿಡ್ಬೋದಿತ್ತು, ಇಲ್ಲ ಟವರಿಗೆ ವಾಪಸ್ ಬಿಡ್ಬೋದಿತ್ತು. ಮಿಸ್ ಹೈಡಿ, ನಾನು ಇದನ್ನ ಬಿಡಕ್ ಮನ್ಸಾಗಿಲ್ಲ, ಆಯ್ತಾ? ನೋಡು, ಬೇಕಾದ್ರೆ ಥ್ಯಾಂಕ್ ಯು ಸೆಬಾಸ್ಟಿಯನ್, ಥ್ಯಾಂಕ್ ಯು. ಈಗ ಇದಕ್ಕೊಂದ್ ದಾರಿನ ಹುಡುಕ್ಲೇಬೇಕು. ಇವುಗಳನ್ನ ಮನೇಲಂತೂ ಇಟ್ಕೊಳಕ್ ಆಗಲ್ಲ. ನಾನ್ ತಗೊಂಡ್ ಹೋಗ್ಬೋದಾ? ನಿಜವಾಗ್ಲೂ? ಹೌದು, ಅದಕ್ಕೆ ನಾನು ಟ್ರಿಕ್ಸ್ ನ ಕೂಡ ಹೇಳ್ಕೊಡ್ಬೋದು. ಥ್ಯಾಂಕ್ ಯು ರೂಡಿ. ನೀನ್ ಇದನ್ನ ಯಾವಾಗ ಬೇಕಾದ್ರೂ ಬಂದು ನೋಡ್ಬೋದು. ಥ್ಯಾಂಕ್ ಯು ಹುಡುಗ. ಹೋಗೋಣ ಬಾ ಹೈಡಿ. ನೀನ್ ಸೆಲ್ಲರಿಂದ ಆಚೆ ಬಂದಿದ್ಯಾ ಅಂತ ಗೊತ್ತಾಗೋಕ್ಕೂ ಮುಂಚೆ ನಾವು ಮನೆಗೆ ಹೋಗ್ಬೇಕು. ಗುಡ್ ಬೈ ರೂಡಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಉಪಕಾರ ಆಯ್ತು. ಬಾಯ್ ಕಂದ ಮಗಳ. ಅಲ್ಲಿದ್ಯಾ ನೀನು ಅಡ್ಲೈಡ್? ನನಗ್ ಬುದ್ಧಿ ಕಲ್ಸಕ್ಕಂತೂ ನನ್ ಕೈಲಿ ಆಗ್ತಾನೆ ಇಲ್ಲ. ನನಗೀಗ ಮಿಸ್ಟರ್ ಸೆಸ್ಮೆನ್ ಅವ್ರಿಗೆ ಲೆಟರ್ ಬರೆಯೋದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ಅವರೇ ಡಿಸೈಡ್ ಮಾಡ್ಲಿ. ನನ್ನ ಕ್ಷಮಿಸ್ಬಿಡಿ ಚಿಕ್ಕಮ್ಮ. ಈಗ ಹೈಡಿ ಮತ್ತೆ ಡೇಟಾ ಮಾತಾಡ್ಬೇಕು ಅನ್ಸುತ್ತೆ ಮಿಸ್ ಕ್ಲೋರಾ. ನಾವು ಮ್ಯೂಸಿಕ್ ರೂಮ್ಗೆ ಹೋಗಿ ಪಿಯಾನೋ ನುಡ್ಸೋಣ, ಏನಂತೀರಾ? ಪದೇ ಪದೇ ಹೀಗ್ ನಡ್ಕೋಬಾರ್ದು ಹೈಡಿ. ನಾವೀಗ ಸಿಟಿಯಲ್ಲಿದೀವಿ. ನೀನು ಬೆಟ್ಟದಲ್ಲಿ ಓಡಾಡ್ದಂಗೆ ಇಲ್ಲಿ ಓಡಾಡಕ್ ಆಗಲ್ಲ. ನಾವು ವಾಪಸ್ ಯಾವಾಗ ಹೋಗ್ತಾ ಇದೀವಿ? ನನಗ್ ತಾತ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಹೈಡಿ, ಮಿಸ್ ರಾಟನ್ ಮ್ಯಾರ್ ಹೇಳ್ತಿದ್ರು ಇನ್ಮೇಲೆ ಇದೇ ನನ್ ಮನೆ ಅಂತ. ನಾನ್ ಇಲ್ಲಿಗೆ ಸ್ವಲ್ಪ ದಿನಕ್ಕೋಸ್ಕರ ಬಂದಿಲ್ಲ ಅನ್ಸುತ್ತೆ ಅಲ್ವಾ? ಇದ್ರ ಬಗ್ಗೆ ತಾತನಿಗೆ ಗೊತ್ತಾ? ನಿನ್ ಜವಾಬ್ದಾರಿ ಈಗ ನಂದು ಹೈಡಿ. ನಾನ್ ನಿಮ್ಮಮ್ಮಗ್ ಮಾತ್ ಕೊಟ್ಟಿದ್ದೀನಿ. ಇದೇ ನಿನಗೆ ಒಳ್ಳೇದು. ನನಗ್ ಬೆಟ್ಟ ಗುಡ್ಡನೇ ಒಳ್ಳೇದು. ತಾತನ್ ಜೊತೆ ಇರ್ಬೇಕು. ನಾನ್ ಮೇಕೆಗಳನ್ನ ಕಾಯ್ಬೇಕು. ನೀನ್ ಅಲ್ಲಿಗ್ ಹೋಗಲ್ಲ ಹೈಡಿ, ಸರಿನಾ? ನೀನು ಗೊತ್ತು ತಾನೆ, ಕ್ಲಾರಾ ಬೇರೆ ಮಕ್ಕಳ ತರ ಹೊರಗ್ ಹೋಗಕ್ಕಾಗಲ್ಲ. ಅವಳಿಗೆ ನಿನ್ ಅಗತ್ಯ ಇದೆ. ನೀನ್ ಹೀಗೆಲ್ಲ ನಡ್ಕೊಳ್ತಿದ್ರೆ ನೀನ್ ಮತ್ತೆ ನಿನ್ ಬೆಟ್ಟಕ್ ಹೋಗಕ್ ಆಗಲ್ಲ. ನಿನ್ ಜೀವನ ಇಲ್ಲಿ ಇನ್ನೂ ಕಷ್ಟ ಆಗತ್ತೆ ಅಷ್ಟೇ. ನಿನಗ್ ಅರ್ಥ ಆಗ್ತಿದ್ಯಾ? ಇಲ್ಲ ಸರಿ, ನಾನ್ ನಿನ್ ಕರೆಯೋ ತನಕ ನೀನು ನಿನ್ ರೂಮಲ್ಲಿರು. ಇವತ್ತಿಗೆ ನೀನ್ ಮಾಡಿರೋ ತಲಹರಟೆ ಸಾಕು. ಸಾಕ್ಸ್ ಮತ್ತೆ ಸ್ಟಾರ್ ನ ಮಿಸ್ ಮಾಡ್ಕೊಳ್ತಿದ್ಯಾ? ನೀನ್ ಹೇಳಿದ್ ಸರಿ ಕ್ಲಾರಾ. ನನ್ ಮತ್ತೆ ಆ ಜಾಗಕ್ಕೆ ವಾಪಸ್ ಹೋಗೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ನನ್ ಜೊತೆ ಇರೋಕ್ ಇಷ್ಟ ಇಲ್ವಾ? ಖಂಡಿತ ಇಷ್ಟ ಇದೆ. ನೀನು ನನ್ ಫ್ರೆಂಡ್ ಅಲ್ವಾ, ಹಾಗೆ ನನಗ್ ಸಹಾಯ ಕೂಡ ಮಾಡ್ದೆ. ಆದ್ರೆ
ನಾನ್ ನಮ್ಮೂರ್ನ ಮಿಸ್ ಮಾಡ್ಕೋತಿದೀನಿ. ತಾತ ನನ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ನೀನ್ ಹೂ ಅಂದ್ರೆ ಅವ್ರಿಗೊಂದ್ ಪತ್ರ ಬರೆಯೋಣ, ನೀನ್ ಆರಾಮಾಗಿದ್ಯಾ ಅಂತ. ಮ್ಹ್ಮ್. ನೀನು ಅಲ್ಲಿ ಬರೋ ಹಾಗಿರ್ಬೇಕಾಗಿತ್ತು. ವೀಲ್ ಚೇರ್ ಅಲ್ಲಂತೂ ಅಲ್ಲಿಗೆ ನಾನ್ ಬರಕ್ ಆಗಲ್ಲ ಅಲ್ವಾ? ಒಂದ್ ನಿಮಿಷ, ಈಗ ನೀನು ಮತ್ತೆ ನಡೆಯೋ ಹಾಗಾದ್ರೆ ಹೇಗೆ? ನಾವೆಲ್ಲ ಒಟ್ಟಿಗೆ ಅಲ್ಲಿಗೆ ಹೋಗ್ಬೋದು. ಆದ್ರೆ ಹಾಯ್ಡಿ, ನಾನ್ ಹೆಲ್ಪ್ ಮಾಡ್ತೀನಿ, ಪ್ರಾಮಿಸ್. ನಿನ್ ಕೈಲಿ ಆಗತ್ತೆ ಅದು. ನೀನು ಮತ್ತೆ ನಡ್ದೆ ನಡೀತೀಯಾ? ನಾವು ಪ್ರಯತ್ನ ಪಡ್ಬೋದು ಅಲ್ವಾ? ನಾಳೆ ಬೆಳಗ್ಗೆನೆ ಶುರು ಮಾಡೋಣ, ಆಯ್ತಾ? ನೀನು ಮತ್ತೆ ನಡೆಯೋತ್ರ ಆಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ, ಪ್ರಾಮಿಸ್. ಈಗ ನಿಮ್ ತಾತಂಗೆ ಪತ್ರ ಬರೆಯೋಣ. ಹೇಗ್ ಶುರು ಮಾಡೋಣ ಹೇಳು? ಪ್ರೀತಿಯ ತಾತ,